ಸಪೋರ್ಟ್ ಮಾಡಿದಂಥದ್ದು. ಜೊತೆಗೆ ಬೈಲೊಂಗಲ್, ಚಿಕ್ಕೋಡಿ, ಅಥಣಿ ಆಗಲಿ ಅನ್ನುವಂಥ ಮಾತಾಡಿದ್ದು ಸಹಜವಾಗಿ ಎಲ್ಲರಿಗೂ ಗಾಬರಿ ಆಗ್ತದೆ. ಇವತ್ತು ಜನ ಮಾತಾಡ್ಕೊಳ್ತಾ ಇದ್ದಾರೆ ಆಗ್ತದೆ ಇಲ್ಲೋ ನಮ್ಮದು ಜಿಲ್ಲೆ ಅಂತ. ಈ ಜಿಲ್ಲಾ ವಿಭಜನೆ ದೃಷ್ಟಿಯಲ್ಲಿ ಈ ರಾಜಕೀಯ ಬರಬಾರದು ಅಂತ ನಮ್ಮದೊಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಇದು ಕಡಿಮೆ ಅಂದರೆ 4 ದಶಕದ ಹೋರಾಟ ಗೋಕಾಕದವರು, 3 ದಶಕದ ಹೋರಾಟ, ಜೊತೆಗೆ ಉಮೇಶ್ ಕತ್ತಿ ಅವರ ಪ್ರಯತ್ನ, ಅವ್ರ ಜೊತೆಗಾರರ ಪ್ರಯತ್ನದಿಂದ 3 ದಶಕದಿಂದ ಇದ್ದಂಥದ್ದು ಚಿಕ್ಕೋಡಿ ಜಿಲ್ಲಾ ಆಗಬೇಕಾಗಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇತ್ತೀಚೆಗೆ ಬೈಲೊಂಗಲ್, ಅದ್ರ ಜೊತೆಗೆ ಅಥಣಿ ಅವರು, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನ. ಇದು ವಾಸ್ತವ. ಇದರಲ್ಲಿ ಯಾವ ಸುಳ್ಳು ಹೇಳುವ ಅವಶ್ಯಕತೆ ಏನಿಲ್ಲ. ಎಲ್ಲರದು ಆಗಲಿ ಅನ್ನೋಂಥ ಹಂಬಲ ಗೋಕಾಕ್ ಜನರದ್ದು ಅದ, ಚಿಕ್ಕೋಡಿ ಅವ್ರದ್ದು ಅದ. ಚಿಕ್ಕೋಡಿ ಭಾಗದ ಎಲ್ಲ ಸಚಿವ ಶಾಸಕರು ಒಂದಿಬ್ಬರೇನೋ ಇರ್ಬೋದು, ಅವ್ರಿಗೆ ಬಿಟ್ಟಂಥ ವಿಷಯ ಅದು. ಆದ್ರೆ ಎಲ್ಲರ ಒಂದು ಅಭಿಪ್ರಾಯ ಮೊದಲು 2 ಜಿಲ್ಲೆ ಆಗಲಿ, ಅದ್ರ ಜೊತೆಗೆ ಇವು ಆಗಲಿ ಅಂತೇಳಿ. ಆದರೆ ಇದ್ರ ಬಿಕ್ಕಟ್ಟು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರಿಗೆ 4 ಘೋಷಣೆ ಮಾಡಿದ್ರೆ ಅದ್ರ ಬಜೆಟ್ ಮತ್ತೊಂದು ಮುಗೊಂದಿಲ್ಲ, ನಂಗೆ ಸಮಸ್ಯೆ ಆಗ್ತದೆ, ನಾವು ಪಾಪ ಚಿಂತೆ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಇವತ್ತು ಈ ಎಲ್ಲ ಕಾರಣಕ್ಕಾಗಿ ಗೋಕಾಕ್ ಮತ್ತು ಚಿಕ್ಕೋಡಿಗಳು ಸಹ ಜಿಲ್ಲೆ ಆಗದಂಥ ಪರಿಸ್ಥಿತಿ ಬಂತದೇನೋ ಅನ್ನುವಂಥ ಭಯ, ಆತಂಕ ದಿನ ಹೋದಂಗೆ ಹೆಚ್ಚಾಗಲಿಕ್ಕತ್ತದ. ಯಾಕಂದ್ರೆ ಡಿಸೆಂಬರ್ 31 ದೂರಿಲ್ಲ ಬಂತದು. ಇಷ್ಟೊಂದು ಮೀಟಿಂಗ್ ಆಗಬೇಕಾಗಿತ್ತು, ಸಭೆ ಆಗಬೇಕಾಗಿತ್ತು, ಇಲ್ಲೇ ಬೆಳಗಾವಿಯಲ್ಲಿ ಆಗಬೇಕಾಗಿತ್ತು, 18 ಶಾಸನ ಕರೆಸಬೇಕಾಗಿತ್ತು, ಕೇಳಬೇಕಾಗಿತ್ತು. ಅವರೇನು ವಿಚಾರ ಮಾಡಿದರು ಸಿದ್ದರಾಮಯ್ಯನವರು ಮತ್ತು ಸತೀಶ್ ಅವರು. ಅದನ್ನು ಸತೀಶ್ ಅವರು ಹೇಳಿದರು. ಆದರೆ ಇವತ್ತಿನವರೆಗೂ ಅದೇನು ಉತ್ತರ ಬರ್ತಾ ಇಲ್ಲ, ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ.